ಲೇ ಮಗ, ಏನಾಯ್ತು? ಏನಿಲ್ಲ ಕಣ, ಎಲ್ಲ ಕೌನ್ಸಿಲರ್ ಕೆಲಸನೇ ಕಣೋ. ಅವನ್ನ ಸುಮ್ಮನೆ ಬಿಡಬಾರ್ದು. ಬಾರೋ. ಲೇ ಬಾರೋ ಹೋಗೋಣ. ರೀ ಕೌನ್ಸಿಲರ್, ಬನ್ರಿ ಆಚೆ. ರೀ ಬನ್ರಿ ಆಚೆ.
ಹೇಳಮ್ಮ, ಯಾಕೆ ನಿನ್ನಿಂದ ಸುತ್ತುತ್ತಿದ್ಯಾ? ಅದ್ ಹಾಗಲ್ಲ ಸರ್, ಆ ಸರ್ ಹತ್ರನೇ ನಾವು ಮಾತಾಡ್ಬೇಕಾಗಿತ್ತು. ಪರವಾಗಿಲ್ಲಮ್ಮ, ಏನೇ ಇದ್ರು ಹೇಳು. ಇಲ್ಲ ಸರ್, ಅವತ್ತು ಮೆಡಿಕಲ್ ಕ್ಯಾಂಪಲ್ಲಿ ಆ ಸರ್ ಹೇಳಿದ್ರು ಅಂತಾನೆ ಆ ಜನರೆಲ್ಲ ಬ್ಲಡ್ ಸ್ಯಾಂಪಲ್ ಕೊಡೋದಕ್ಕೆ ಒಪ್ಕೊಂಡಿದ್ದು. ಅದಕ್ಕೆ ಅವ್ರ ಹತ್ರನೇ ಮಾತಾಡ್ಬೇಕಾಗಿತ್ತು. ನಾನು ಅವನು ಜೀವಕ್ಕೆ ಜೀವ ಕೊಡೋರು. ಅದೇನೇ ಇದ್ರು ಹೇಳಮ್ಮ, ಎಲ್ಲ ನಾನು ನೋಡ್ಕೊಂತೀನಿ. ಅವತ್ತು ನಿಮ್ ಊರವರೆಲ್ಲ ಕೊಟ್ಟಿದ್ದ ಬ್ಲಡ್ ಸ್ಯಾಂಪಲ್ ರಿಪೋರ್ಟ್ ಅಲ್ಲಿ 100ರಲ್ಲಿ 30 ಜನರ ಬ್ಲಡ್ ಅಲ್ಲಿ ವೈರಸ್ ಅಟ್ಯಾಕ್ ಆಗಿದೆ ಸರ್. ಏನಮ್ಮ ಹೇಳ್ತಿದ್ಯಾ? ಈ ವಿಷಯನ ಈ ಊರಿನ ಕೌನ್ಸಿಲರ್ ಡಾಕ್ಟರ್ಸ್ಗೆಲ್ಲ ದುಡ್ಡು ಕೊಟ್ಟು ಈ ವಿಷಯನ ಹೇಳ್ಬೇಡಿ ಅಂತ ಹೇಳಿದ್ರು ಸರ್. ಇವಾಗ ಇವರೆಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ಲೇಬೇಕಾಗುತ್ತೆ ಸರ್. ಇನ್ನು ಈ ವೈರಸ್ ಊರಲ್ಲಿ ಇನ್ಯಾರಿಗೆಲ್ಲ ಅಟ್ಯಾಕ್ ಆಗಿದೆಯೋ ಗೊತ್ತಿಲ್ಲ ಸರ್. ತಕ್ಷಣ ಬ್ಲಡ್ ಸ್ಯಾಂಪಲ್ ತಗೋಬೇಕು. ಇದು ಇನ್ನು ಯಾವ ಮಟ್ಟಕ್ಕೆ ಸೀರಿಯಸ್ ಆಗಿ ಹೋಗುತ್ತೋ ಗೊತ್ತಿಲ್ಲ ಸರ್. ಆದ್ರೆ ಏನೋ ತುಂಬಾ ದೊಡ್ಡದಾಗಿ ತೊಂದರೆ ಆಗುತ್ತೆ ಅಂತ ನನಗೆ ಭಯ ಆಗ್ತಾ ಇದೆ ಸರ್. ಇದನ್ನ ಯಾಕಿಷ್ಟು ಒತ್ತಿ ಹೇಳ್ತಾ ಇದೀನಂದ್ರೆ, ಆ ವೈರಸ್ ಇಂದ ಬಳಲ್ತಾ ಇರೋರಲ್ಲಿ ಒಂದು 3 ವರ್ಷದ ಮಗುನೂ ಇದೆ ಸರ್. ಇದನ್ನ ಹೇಗಾದ್ರೂ ನೀವೇ ಗವರ್ಮೆಂಟ್ ಲೆವೆಲ್ಗೆ ದೊಡ್ಡ ಇಶ್ಯೂ ಮಾಡಿ ಸರಿ ಮಾಡ್ಬೇಕು ಸರ್. ಇದ್ ಬಿಟ್ಟು ಬೇರೆ ದಾರಿ ಇಲ್ಲ ಸರ್. ಈ ಊರಲ್ಲಿರೋ ದೇವ್ರ ಬೆಲೆ ಈ ಊರವರು ಗೊತ್ತಾಗಲ್ಲ. ಅಣ್ಣ, ಗೆಳೆಯ ಹೋರಾಟ ಅಂತ ಪುರಾಣದಲ್ಲಿ ಬರೋ ಕರ್ಣನ್ ತರ ಸುತ್ತಿದ್ರೆ ಊಟಕ್ಕೂ ನಾಯಿ ತರ ಅಲಿಬೇಕಾಗುತ್ತೆ. ನಾನ್ ಬದುಕ್ಬೇಕು, ಸಂತೋಷವಾಗಿ ಬದುಕ್ಬೇಕು. ನಾನ್ ಏನ್ ಮಾಡ್ಬೇಕು ಅಂತ ಹೇಳಿ? ಕಾಮರಾಜನ ಹಣದಾಸೆಯನ್ನ ಬಳಸ್ಕೊಂಡು ಕೌನ್ಸಿಲರ್ ಇನ್ಯಾರು ರಾಜಕಾರಣಿಗಳ ವಿರುದ್ಧ ಮಾತಾಡದೇ ಇರೋ ಹಾಗೆ ಮಾಡ್ದ. ಅಗತ್ಯಕ್ಕಾಗಿ ರಾಜಕಾರಣಿಗಳನ್ನ ಎದುರಾಕೊಂಡು ನಾವು ಏನನ್ನೂ ಪಡ್ಕೊಳ್ಳೋಕ್ಕಾಗಲ್ಲ ಅಂತ ಕಾಮರಾಜನ ಈ ದ್ರೋಹ ನಮ್ಮೆಲ್ಲರಿಗೂ ಒಂದು ಪಾಠವಾಗಿದೆ. ಸಾಮಾನ್ಯ ಜನ ಪ್ರತಿಯೊಬ್ಬರು ಸಮಾಜದಲ್ಲಿ ತಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ